ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಸೌಮ್ಯ ಅವರ ಬೀಗರ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇನ್ನೂ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಬೇಕು, ಹೋಗೋದಕ್ಕೆ 1 ಅವರ್ ಬೇಕಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಎಲ್ಲೋಗ್ತಾ ಇರೋದು ಇವತ್ತು? ಬೀಗರ ಊಟಕ್ಕೆಲ್ಲ ರೆಡಿನಾ? ಈ ಡ್ರೆಸ್ ಸಾಕಬತ್ತೀಯಾ? ಹಾಂ, ನಮ್ಮ ಬೆಳಗ್ಗೆಯಿಂದ ನಮ್ಮ ಬಾಬಾ ಫುಲ್ ಬೇಬಿಗೆಲ್ಲ ರೆಡಿ ಮಾಡಿಕೊಟ್ಟು ಇವತ್ತು ಅವ್ರ ಜೊತೆಗೆ ತಗ್ಲಾಕ್ಬಿಡ್ತೀವಿ. ಇದು ಸ್ಲಿಪ್ಪರ್ ಎಲ್ಲೈತೆ ಅವಳದು? ನೀ ಕೆಳಗಡೆ ಐತೇನು? ಸರಿ ಬನ್ನಿ, ಬಂದ್ಬಿಡ್ತು ಕಾರು. ಇಲ್ಲ ಅಲ್ಲೇನೋ ಸರಿ ನೀನು ಬಾಯ್ತು. ಅವಯ್ಯ ಏನೋ ಆಗಲ್ಲ ಅಂತ ನನಗೆ. ಸೊ ಗಾಯ್ಸ್, ಇವಾಗ ಕೇಳು ಒಂದ್ಸಲ ಆದ್ರೆ ಸೊ ಗಾಯ್ಸ್ ಹೊರಡ್ತಾ ಇವಾಗ ಬೀಗರ ಊಟಕ್ಕೆ. ಬನ್ನಿ ಮತ್ತೆ ಸಿಗ್ತೀವಿ. ನಿಕ್ಕಿ ಯಾವಾಗ ಗೊತ್ತೀಯೋ? ಸರಿ ಬಿಡು, ಬರಬೇಡ. ನಮ್ಮ ನಿಕ್ಕಿ ಹೇಳ್ಕ ಕೂತವನು ಇವತ್ತು ಬರೋಲ್ಲ ಅಂತೆ. ಓಕೆ ಗಾಯ್ಸ್, ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ನಾವು ವಿಡಿಯೋ ಮಾಡ್ತಲ್ವ ಇಲ್ಲಿ. ಸೊ ಬ್ಯಾಂಗ್ಳೂರಿನಿಂದ ಸೌಮ್ಯ ಅವರ ಹಸ್ಬೆಂಡ್ ಊರಿದ್ದು 1 ಅವರ್. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ರು, ಬಟ್ ಆ ಡೇಟ್ಗೆ ತುಂಬಾ ಬ್ಯುಸಿ ಇದ್ದಿದ್ದರಿಂದ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಅವ್ರು ಊರಲ್ಲಿ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಾವು ಎಕ್ಸಾಕ್ಟ್ 1 ಅವರ್ಗೆ ಅಲ್ಲಿಗೆ ರೀಚ್ ಆದ್ವಿ. ಲೈಕ್ ಇಟ್ ವಾಟರ್. ಸೊ ಬಂದು ರೀಚ್ ಆದ್ವಿ. ಬಟ್ ಸೌಮ್ಯ ಅವರು ಇನ್ನೂ ಮೇಕಪ್ ಮಾಡಿಸ್ಕೋತಾ ಇದ್ರು. ಅಲ್ಲೋಗೋಣ ಅಂತ ನಾವು ಬೇಗ ತಿಂಡಿ ತಿನ್ಕೊಂಡು ನಾವು ಕೂಡ ಹೊರಡ್ತಾ ಇದ್ದೀವಿ, ನಾನು ಮತ್ತು ಸೋನು. ಚೆನ್ನಾಗೈತೆ, ಸುಮ್ಮನೆ ರೀ. ಹಳೆ ಬಂದೇನೆ ಬತ್ತೀಯ ನೀನು? ಬಾ ಎತ್ಕೋ ಬ್ಯಾಗು. ಇವ್ರದೇ ಮನೆ ಕಣಿದು, ಸೌಮ್ಯ ಅವ್ರದ್ದು ರೆಡಿ ಮಾಡಿಸಿರೋದತ್ತೆ. ಇವಾಗ ಚಿಕ್ಕಪ್ಪವ್ರದ್ದು ಮನೆ ಬೇರೆ ಕಡೆ. ಚಿಕ್ಕಿಯಲ್ಲಿ ಅಂಕಲ್ ಎಕ್ಕೋಗ್ಬಿಟ್ಟೈತೆ ಅಂತ ಇದ್ಲು. ಲೊಕೇಶನ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗಂತೂ ಟೈಮ್ ತುಂಬ ಕಡಿಮೆ ಇತ್ತು, ಅಷ್ಟು ಬೇಗ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಎಲ್ಲನೂ. ದೊಡ್ಡಮ್ಮ ಏನು ತಂದಿರೋದು? ತಿಂಡಿ ತಿನ್ನಕ್ಕ ಸುಮ್ಮನೆ ಕೂತ್ಕೊಂಡ್ಬಿಡ್ತೈತೆ ಬಿಡಮ್ಮ, ಏನು ಮಾತಾಡಲ್ಲ. ಗಾಯ್ಸ್ ನೋಡಿ, ತಿಂಡಿ ತಿಂತಾ ಇದ್ದೀವಿ. ತಿಂಡಿ ತಿನ್ಕೊಂಡು ರೆಡಿ ಆಗಿ ಬರ್ತೀವಿ ಗಾಯ್ಸ್. ಸೊ ಸೌಮ್ಯ ಅವರು ಅವರ ಹಸ್ಬೆಂಡ್ ಅವ್ರು ಇನ್ನೊಬ್ಬರು ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿ ಅಲ್ಲೇ ರೆಡಿ ಆಗ್ತಾಯಿದ್ರು. ಅವ್ರು ಅಲ್ಲೇ ಸ್ಟೇ ಮಾಡಿದ್ದು. ಬಿಕಾಸ್ ಇವಾಗ ಇದ್ದಿದ್ದ ಮನೆ ಅದು ಜಾಸ್ತಿ ದಿನ ಯಾರೂ ಇದ್ದಿಲ್ಲ ಅಲ್ವಾ. ಸೊ ಅವ್ರು ಅಲ್ಲೇ ಇದ್ರಂತೆ. ಸೊ ಅವಳಂತೂ ಮೇಕಪ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದಾಳೆ. ಪಾಪ ಮೇಕಪ್ ಆರ್ಟಿಸ್ಟ್ ಅಲ್ಲ, ನನ್ನ ತಂಗಿ. ಅವಳು ನಿಧಾನಕ್ಕೆ ಹೇಳಿ ನಿಧಾನಕ್ಕೆ ಹೋಗೋಣ, ಲೇಟಾಗಿರುತ್ತೆ ಅಂತ ಅಂದ್ಕೊಂಡು ಪಾಪ 3 ಅವರ್ ಮಾಡಿಕೊಟ್ಟಿದ್ದಾಳೆ. ಅವಳು ಬೆಂಗಳೂರಿಂದ ಬೇಗನೆ ಬಂದಿದ್ಲು. ನಾನು ಬೈಕೊಂಡು ಗಾಯ್ಸ್ ನಮ್ಮ ಸೌಮ್ಯನ ತೋರಿಸ್ತೀನಿ ಎಷ್ಟು ಸಕ್ಕದಾಗಿ ಮಾಡ್ಕೊಟ್ಟಿದ್ದಾಳೆ ಅಂದರೆ. ಏನು ಮುಹೂರ್ತಕ್ಕಿಂತ ನನಗೆ ಇವಾಗ ಸಕ್ಕದಾಗಿ ಇಷ್ಟ ಆಯಿತು. ಇವರೇ ಮಾಡಿಸಿದ್ರು. ತೋರಿಸೋಣ ಕಾವ್ಯ ಅಂತ. ಅವರು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀವಿ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅವಳು. ಸೊ ಗಾಯ್ಸ್ ನೋಡಿ, ಇವಾಗ ರೆಡಿ ಆಗಿದ್ದೀನಿ. 1:20 ಆಗಿದೆ. ನಮ್ಮ ಸೌಮ್ಯ ಅವ್ರು ಮಾಡಿರೋ ಕೆಲಸಕ್ಕೆ ಇವಾಗ ನಾನು ಬೇಯಿಸ್ಕೋಬೇಕು. ಇವಳೇ ಲೇಟ್ ಮಾಡಿರೋದು ಕಾವ್ಯ ಮೇಕಪ್ ಮಾಡೋಕ್ಕೆ. ಯಾಕೆ 4 ಅವರಿಂದ ಮೇಕಪ್ ಮಾಡ್ತಿದ್ದೀವಿ ಅವಳಿಗೆ? ಇಲ್ಲೇ 2 ಗಂಟೆ ಆಗಿದೆ. ನಾನು ಮೇಕಪ್ ಮಾಡ್ಕೊಂಡಿರೋದು ವೇಸ್ಟು. ಎಲ್ಲ ಹೊಟ್ಟೋದ್ರಂತ ಊಟ ಮಾಡ್ಕೊಂಡು ಎಂಥ ಕೆಲಸ ಮಾಡ್ತಾಳೆ ಅಂದರೆ ಬನ್ನಿ ನೋಡೋಣ. ಯಾಕೆ ಏನು ರೀಲ್ ಸ್ಟಾರ್ ಬಂದವ್ರೆ ಎಲ್ಲ ಊಟನೇ ಆಗೋಯ್ತಾ? ಅವರೇ ಈ ಕಡೆ ತಿರುಗಿ. ಫೋಟೋ ಬೇಡವಾ? ಫೋಟೋಗ್ರಾಫರಲ್ಲಿ ನಾನು ಹೋಗೋಷ್ಟರಲ್ಲಿ ಇವ್ರದ್ದೆಲ್ಲ ನೋಡಿ ನಮ್ಮ ಫ್ಯಾಮಿಲಿಯವರು ಆಲ್ಮೋಸ್ಟ್ ಎಲ್ಲ ಊಟ ಮಾಡಿ ಕೂತ್ಕೊಂಡಿದ್ದಾರೆ. ನನ್ನ ತಂಗಿ ನಿಧಾನಕ್ಕೆ ಮೇಕಪ್ ಮಾಡಿಸ್ಕೊಂಡು ನಾನು ಲೇಟಾಗಿ ಬಂದು ಎಲ್ಲರ ಹತ್ರ ಬೈಸ್ಕೊಳ್ಳೋ ಥರ ಮಾಡಿದ್ಲು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡಿ. ನವೀಶ್ ಇವರಲ್ಲಿ ಬಂದಿದ್ದಾರೆ ಅವರು.
ಅಯ್ಯೋ ಹಲೋ, ಊಟ ಮಾಡಿದ್ರಾ? ದೊಡ್ಡವ ಊಟ ಮಾಡ್ದ? ಚೆನ್ನಾಗಿತ್ತಾ ಮಾವ? ಊಟ ಚೆನ್ನಾಗಿತ್ತಾ? ರಮ್ಯಾ ಊಟ ಚೆನ್ನಾಗಿತ್ತಾ? ಬೇಬಿ ಓವರ್ಗೆ ಮತ್ತೆ ಹೇಳಿನೇ ಹೇಳ್ತಾರೆ ಬೇಡ ನನಗೆ. ಹಾಯ್ ಬೇಬಿ. ವಾವ್, ಪೂರ್ವಿಗೆ ಬಂದಾನೆ. ವ್ಲಾಗ್ ಮಾಡ್ಕೊಡು ಪೂರ್ವಿ, ವ್ಲಾಗ್ ಮಾಡ್ಕೊಡು. ಹಾಯ್. ಹೌದಾ? ಮಗಳನ್ನ ಮಾತಾಡಿಸಿ ಕರ್ಕೊಂಡು ಅಂತ ನಾನು ಬರೋದೇ ಇಲ್ಲ ಎಲ್ಲ ನಾನು ಕೊಡ್ತೀನಿ ಅಕ್ಕ. ಈಗ ಮದುವೆ ಅವ್ರು ತೆಗೆದ ಭವ್ಯ ಬರಲಿಲ್ವಾ? ನಂದನ್ನು ಬಸ್ಸೇ ಹೊರಡ್ಬಿಡ್ತಾಳೆ. ಸೊ ಇವಾಗ ಬರ್ತಿರೋದು ನನ್ನ ಹಸ್ಬೆಂಡ್, ಹಂಗೆ ಅವ್ರ ಫ್ರೆಂಡ್ಸು. ನಂದಾಯ್ತು, ನೀವು ಕುಡೀರಿ. ಓಹೋ, ಇವಾಗ ಬಂದ್ಬಿಟ್ಟು ನೀವು ಜ್ಯೂಸ್ ಕೊಡೋ ಥರ ಕೊಡ್ತಾ ಇದ್ದೀರಾ? ಹೆಂಗಿದೆ ಜ್ಯೂಸ್? ಹೌದಾ? ಕುಡಿಲಿಲ್ಲ? ಕುಡಿದ್ರ ನೀವು? ಸೌಮ್ಯ ಮಾಡ್ತಾ ಇದ್ದೀನಿ. ಹಾಯ್ 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 ಹಾಯ್. ನಿಮ್ಮ ಫ್ರೆಂಡ್ಸ್ ಯಾರು ಬಂದಿಲ್ವಾ? ಗರ್ಲ್ ಫ್ರೆಂಡ್ಸ್, ಓನ್ಲಿ ಬಾಯ್ಸ್. ಇಲ್ಲ, ಕರ್ಕೊಬರ್ಬೇಕಿತ್ತು. ಓಕೆ, ಬರ್ತೀವಿ. ಫೋಟೋ ಶೂಟ್ ಮಾಡಿ. ನೋಡಿ, ನಮ್ಮ ಸಂಧ್ಯಾ ಸಿಸ್ಟರ್ ಬಂದಿದ್ದಾರೆ ಗಾಯ್ಸ್. ಇವಾಗ ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀವಿ, ಮತ್ತೆ ಸಿಗ್ತೀವಿ. ಫೇಸ್ ಕ್ಲೋಸ್ ಮಾಡ್ಬಿಡ್ತೈತಲ್ಲ. ನಾನು ಬಂದಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ. ಆ್ಯಂಡ್ ಹೊರಗಡೆ ಇವಾಗ ಸ್ವಲ್ಪ ಫೋಟೋ ಶೂಟ್ ಕೂಡ ನಡೀತಿದೆ. ಸರಿ ಆಯ್ತು. ದೊಡ್ಡಪ್ಪ ಅಳ್ತೈತಿ ಕಡೆ. ಏನಾದ್ರು ಹೇಳಿ, ಹೆಂಗಿತ್ತು ಊಟ? ಊಟ ಹೆಂಗಿತ್ತು? ಊಟ ಹೆಂಗಿತ್ತು? ಸಿರಿ ಊಟ ಹೆಂಗಿತ್ತು? ಎಲ್ಲ ಫುಲ್ಲು ಫೋಟೋ ತೆಗೆಸ್ಕೊತಾ ಇದ್ದಾರೆ, ಫೋಟೋ ಶೂಟ್ಸ್. ನನ್ನನ್ನೇ ಬಿಟ್ಬಿಟ್ಟು ಫೋಟೋ ತೆಗೊಂತಿದ್ದಾರೆ. ನಾನು ಕಾಣಿಸಲ್ಲ, ನನ್ಗೆ ಏನು ಅನಿಸ್ತಲ್ಲ, ಹಿಂಗೇನಾದ್ರು ಅನಿಸ್ಬೇಕಂತ. ಫುಲ್ಲು ಬಿಸಿಲು ಅನಿಸ್ತಿದೆ. ಮೇಕಪ್ ಎಲ್ಲ ಕಾವ್ಯ ಚಿಕ್ಕಿ ಕ್ಯೂಟ್. ಎಲ್ಲರದು ಆಲ್ಮೋಸ್ಟ್ ಊಟ ಆಗಿತ್ತಲ್ಲ, ಊರಿಂದ ಬಸ್ ಮಾಡಿದ್ವಿ. ಸೊ ಇವಾಗ ಎಲ್ಲರೂ ಕೂಡ ಹೊರಡ್ತಿದ್ದಾರೆ. ಯಾರು? ನಮ್ಮ ಅಣ್ಣ. ಏನೋ ನ್ಯೂ ಕಪಲ್ಸ್. ಯಾರು ಮಾತಾಡ್ಬೇಕು? ಬರೆಯೋದು ಒಂದೇ ಹೇಳು. ಮದುವೆ ಊಟ, ನೆರವಿ ಊಟ ಎಲ್ಲ ಸೂಪರ್ ಊಟ. ಇದು ಸಂತ ಕೊಟ್ಟಿರೋ ಗಿಫ್ಟ್. ನೈಸ್. ಬೇರೆ ತೋರಿಸ. ಶೂಟಿಂಗ್ ಮಾಡ್ಬಿಡ್ತಾಳೆ ಅಂತ ತಲೆ ಕೆಸ್ಕೊಬಿಡೋದು ನನ್ಗೆ ಗೊತ್ತು. ಸಕ್ಕದಾಗೈತೆ. ಆಫೀಸ್ ಫ್ರೆಂಡ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದೀನಿ. ಮತ್ತೆ ಎಷ್ಟು ಬೇಗ ಎಲ್ಲ ಹೋಯ್ತಾ ಇದೆಯಾ? ಚಿಗಪ್ಪ ಏನು ಮಾತಾಡ್ತಾ ಇದ್ಯಾ?
ಓಕೆ ಬಾಯ್ ಬಾಯ್ ಅತ್ತೆ, ಥ್ಯಾಂಕ್ ಯು. ಹೌದಾ, ಓಕೆ ಸರಿ ಬಾಯ್. ಇವಾಗ ಬಂದಿದ್ದಾರೆ ಮಿಲನ್ ಅವ್ರು ಎಲ್ಲೋ ಆಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಎದು ನಿಕ್ಕಿ ಇಬ್ರು ನಿಲ್ಸ್ಕೊಬಿಡು. ಹೋಗ ನಿಕ್ಕಿ. ನಂದನ್ ಬಾರೋ. ನಂದನ್ ಜೊತೆ ತಗ್ಸ್ಕಳೆ. ನಿಕ್ಕಿ ಹೋಗು. ಇವಾಗ ಎಲ್ಲರದು ಊಟ ಆಗಿತ್ತಲ್ಲ, ಹಾಗೆ ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕ್ಯಾಮ್ರಾಮ್ಯಾನ್ಸ್ ಅಂತ ಹೇಳೋದು. ಸಕ್ಕತ್ತಾಗಿ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಚಿಕ್ಕಪ್ಪ ಹೊರಡ್ತಾ ಇದ್ರು, ಅವ್ರ ಜೊತೆ ಹಂಗೆ ಸ್ವಲ್ಪ ಮಾತಾಡ್ತಾ ಇದ್ದೆ. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಶೇರ್ ಮಾಡ್ಕೋತಾ ಇದ್ರು. ಎಲ್ಲಾರನ್ನೂ ಕಳ್ಸಿದೀವಿ ಬಸ್ಸಲ್ಲಿ ಹತ್ತಿಸಿ. ಇವಾಗ ನಾವು ಊಟ ಮಾಡಬೇಕು ಗಾಯ್ಸ್, ಹೊಟ್ಟೆ ಹಸಿತಾ ಇದೆ. ನಾಳೆ ಒಂದು ಮೈ ಊಟ ಮಾಡಿದ್ದೀನಿ. ಹಂಗೇನೆ ನೋಡ್ತಾ ಇರ್ತೀವಲ್ಲ ಊಟನ, ನಾವು ಫಸ್ಟೇ ಮಾಡ್ಕೊಂಡ್ವಿ. ಕಳ್ಳನ ಮಗನೇ ಅದೆಲ್ಲ ಚೆನ್ನಾಗಿ ಮಾಡ್ತೀಯ ಮಾತ್ರ. ಇಲ್ಲಿ ಯಾರೇ ಮದುವೆ ಫೋಟೋ ನೋಡಿ ಇಲ್ಲೆಲ್ಲ ಫೋಟೋ ಶೂಟ್ ಅಲ್ಲೇ ಮಾಡಿಸ್ಕೊತಾ ಇದ್ದಾಳೆ. ಬಬ್ಲು ಅಳ್ತಾ ಇದ್ರು, ನೋಡ್ತಾ ಇಲ್ಲ ಅವಳು. ಬಬ್ಲು ಪೂರ್ತಿ ಅಳ್ತಾ ಇದ್ದಾಳೆ. ಬಾ ತಕೊಡ್ತೀನಿ ಆಯ್ತು. ಇಲ್ಲ ಅಮ್ಮ ಅಲ್ಲೇ ಫೋಟೋ ಶೂಟಿಂಗ್ ಸಾಯ್ತಾ ಇದ್ದಾಳೆ. ಇಲ್ಲಿ ಬಬ್ಲು ಅಳ್ತಾ ಇದ್ರು ನೋಡಿ, ಕೇರ್ ಮಾಡಿ. ಫೋಟೋ ಶೂಟ್ ಆದಮೇಲೆ ವಿಡಿಯೋ ಅಂತೂ ಮಾಡಿಸ್ಕೊಳ್ಳೇಬೇಕಲ್ವಾ. ಸೊ ಬನ್ನಿ, ನಾನು ನನ್ನ ಸಿಸ್ಟರ್ ಹೆಂಗೆ ವಿಡಿಯೋ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಚೇತನ್ ಅವ್ರಿಗೆ ಸೌಮ್ಯ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೌಮ್ಯ ಅವ್ರ ಮಮ್ಮಿ ಆಗಲೇ ಊಟ ಮಾಡ್ತಾ ಇದ್ದಾರೆ. ಆಂಟಿ ಫೋರ್ಸ್ ಕೊಡಿ ಒಂಚೂರು, ಊಟ ಎಲ್ಲ ಚೆನ್ನಾಗಿತ್ತು. ನನ್ನ ಜೊತೆ ಇವತ್ತು ಇವಳೇ ಸುಳ್ಳಿರೋದು. ಚೆನ್ನಾಗೈತೆ ತಿಂದಿಲ್ಲ ಕಣೆ, ಅವಳಿಗೆ ಯಾರ ತಿನ್ಸಲ್ಲ ಬಿಡು. ಇವತ್ತೇ ಚೆನ್ನಾಗಿ ಹೌದು, ಕಾವಿನ ಥ್ಯಾಂಕ್ಸ್ ಹೇಳ್ಬಿಡು. ಐ ಲವ್ ದಿಸ್ ಮೇಕಪ್. ಯಾರಾದ್ರೂ ನನ್ನ ಮೇಕಪ್ ಇಷ್ಟ ಆಗಿದ್ರೆ ನನ್ನ ಫ್ರೆಂಡ್ ಕಾವ್ಯನ ಕಾಂಟ್ಯಾಕ್ಟ್ ಮಾಡಿ. ಎಸ್ ಗಾಯ್ಸ್, ನಮ್ಮದು ಇಷ್ಟ. ಮತ್ತೆ ನನ್ನ ಬೇಗಕ್ಕೆ ಅವರೇ ಮೇಕಪ್ ಮಾಡಿದ್ದಾರೆ. ಚೆನ್ನಾಗಿದೆ ಗಾಯ್ಸ್. ಫಸ್ಟು ಏನೋ ಪಾಯಸ, ಪಾಯಸ ಸೌದೆಕಾಯಿ ನಿಂಬೆಹಣ್ಣು ಅಷ್ಟೇ ಹಾಕಿರೋದು. ಬಂದ್ಮೇಲೆ ತೋರಿಸ್ತೀನಿ. ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಅಂತೂ ಸಕ್ಕತ್ತಾಗಿತ್ತು. ಆ್ಯಸ್ ಯೂಶುವಲ್ ಫಂಕ್ಷನಲ್ಲಿ ನಮ್ಗೆ ಊಟ ಸೇರಲ್ಲ, ಬಟ್ ಪರವಾಗಿಲ್ಲ, ಇವತ್ತು ಸ್ವಲ್ಪ ಮಾಡಿದ್ವಿ. ಊಟ ಅಂತೂ ಸಕ್ಕತ್ತಾಗಿ ಮಾಡಿಸಿದ್ರು. ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಇವರು. ಅವಳು ಮಾಡ್ತಾ ಇಲ್ಲ ಬಿಡಿ. ಹಾಯ್ ಗಾಯ್ಸ್, ಏನಾರು ಮಾತಾಡ್ರು. ನಿದ್ದೆ ಮಾಡ್ಕೊಂಡು ಅವಳು ಬರೀ ಎಲ್ಲೋದ್ರೂ ನಿದ್ದೆ ಮಾಡ್ತಿರ್ತಾಳೆ. ಸೌಮ್ಯ ಊಟ ಮಾಡ್ದ? ಎಲ್ಲ ಫುಲ್ ಝೂಮಲ್ಲಿ ನೋಡ್ತಾರೆ ಹೆಂಗಿದ್ದೀನಿ ಅಂತ. ಬೆಳ್ಳು ಕಾಣಿಸ್ತಾಯಿದೆ, ನಾನು ಕರ್ರು ಕಾಣಿಸ್ತಾಯಿದೆ. ವಾ
ಎಷ್ಟು ಬೇಬಿ ಲೈಕ್ ದಿಸ್ ಡಾಗಿ ತಗೋಗೋಣ ಬಿಂದು ತಗೋಣ ಮನೆ ಜಾಗ ಇಲ್ಲ ಡಾಗಿಗೆ ತಗೋಗೋಣ ಬೇಬಿ ಪಾಪ ಅಲ್ಲ ಡಾಗಿ ಪಾಪ ಮನೆ ತಗೋಗೋಣ ಶಿಕಿ ಮನೆ ತಗೋಗೋಣ ಪಾಪ ಮನೆ ತಗೋಗೋಣ ಇನ್ನೂ ಜಾಸ್ತಿ ಇತ್ತು ಊಟ ಎಲ್ಲ ಆಯಿತು. ಒಂದು ಕ್ಯೂಟಾಗಿರೋ ನಾಯಿ ಮರಿ ಬಂದಿತ್ತು, ನಮ್ಮ ಸೌಮ್ಯವರ ಹಸ್ಬೆಂಡ್ ಕಡೆ ರಿಲೇಷನ್ಸ್ದು. ತುಂಬಾ ಕ್ಯೂಟಾಗಿತ್ತು. ಸುಮ್ಮನೆ ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ ಎಲ್ಲರೂ ಕೂಡ. ಬೇರೆ ಆಗಿದ್ರೆ ಕ್ಯೂಟ್ ಬೇಬಿ. ಅಂತೂ ನಂದು ಸೌಮ್ಯಂದು ಒಂದು ಪಿಕ್ಕೇಲಿಲ್ಲ. ಸೊ ಇವಾಗಾದರೂ ಫ್ರೀ ಆಗಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಗೆ ಫೋಟೋಸ್ ಎಲ್ಲ ತಗೊತಾ ಇದ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ಇವಾಗ ಹುಡುಗರುಗಳೆಲ್ಲ ಹೊರಡ್ತಿದ್ದಾರೆ. ಅವ್ರದ್ದೆಲ್ಲ ಸ್ವಲ್ಪ ಲೇಟೇ ಅಲ್ವಾ ಊಟ. ಸೊ ನನ್ನ ಹಸ್ಬೆಂಡ್ ಹಂಗೆ ಅವ್ರ ಫ್ರೆಂಡ್ಸು ನಮ್ಮ ಅಣ್ಣಂದ್ರೆಲ್ಲ ಹೊರಟ್ರು. ಏನು ಹೇಳ್ರಿ. ನೋಡಿ ಇವತ್ತು ನಮ್ಮ ಬೀಗ್ರೂಟ ಇತ್ತು, ಸೂಪರ್ ಆಗಿತ್ತು. ಫಿಶ್ ತವಾ ಫ್ರೈ ಮತ್ತು ಕಬಾಬ್ ಎಲ್ಲ ಚೆನ್ನಾಗಿತ್ತು. ನಾವು ನಮ್ಮ ಬ್ರದರ್ಸ್ ಎಲ್ಲ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡಿದ್ರ. ಎಲ್ಲೂ ಪಾರ್ಟಿಗೆಲ್ಲ ಹೋಗ್ಬೇಡಿ, ಮನೆಗೆ ಹೋಗಿ ಮನೆ. ಬಾಯ್ ಬಾಯ್. ಅಲ್ಲೇ ಒಂದು ನೆಲ್ಲಿಕಾಯಿ ಮರ ಇತ್ತು. ನನ್ನ ತಮ್ಮ ನೋಡಿ ಹತ್ಬಿಟ್ಟು ನೆಲ್ಲಿಕಾಯಿ ಎಲ್ಲ ಕೀಳ್ತಾ ಇದ್ದ. ಬಟ್ ನಾನಂತೂ ಒಂದು ಟೇಸ್ಟ್ ನೋಡಿಲ್ಲ. ಆಪರೇಷನ್ ಆಗಿರೋ ಪಾಪ ಹೇಳಿಲ್ಲ ಪಾಪ ಸಾಕು. ಮನೆಯಿಂದ ಒಂದು ಜಸ್ಟ್ 100 ಮೀಟರ್ ಮುಂದೆ ಒಂದು ದೊಡ್ಡ ಹೊಳೆ ಇತ್ತು ಆ್ಯಂಡ್ ಒಳ್ಳೆ ವ್ಯೂ ಕೂಡ ಇತ್ತು. ಆ್ಯಂಡ್ ಲಾಸ್ಟಲ್ಲಿ ನೋಡಿ ಒಂದು ಟ್ರೈನ್ ಕೂಡ ಪಾಸ್ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ನಂದು ಇನ್ನೊಂದು ಫೋನಲ್ಲಿ ವೀಡಿಯೋ ಮಾಡಿದ್ದು ಕ್ಲಾರಿಟಿ ಎಲ್ಲ ಹೋಗ್ಬಿಟ್ಟಿದೆ. ಬಟ್ ಎಷ್ಟು ಸಖತ್ತಾಗಿತ್ತು ಗೊತ್ತಾ ಪ್ಲೇಸ್. ಹಂಗೆ ಪಾಪು ತುಂಬ ಆಟ ಮಾಡ್ತಿದ್ಲು ಚಿಕ್ಕಿ ಅಂತ. ಸೊ ಅವಳನ್ನ ಸ್ವಲ್ಪ ಡೈವರ್ಟ್ ಮಾಡೋಕ್ಕೆ ವಾಟರ್ ಹತ್ರ ಕರ್ಕೊಂಡೋಗಿದ್ದೀವಿ. ಓಕೆ ಮನೆಗೆ ಬಂದ್ವಿ. ಸೌಮ್ಯವ್ರು ಇನ್ನೂ ಬಂದಿಲ್ಲ, ನಮ್ಮ ಅಮ್ಮವರು ಕೂಡ ಯಾರೂ ಬಂದಿಲ್ಲ. ನಾನು ಪಾಪು ಫಸ್ಟೇ ಬಂದಿದ್ದೀವಿ. ಚೆನ್ನಾಗಿತ್ತು, ಊಟ ಎಲ್ಲ ಸಖತ್ತಾಗಿತ್ತು. ನಮ್ಮ ಅಮ್ಮವರೆಲ್ಲ ಇವಾಗ ಬಸ್ಸಲ್ಲಿ ಬರ್ತಾಯಿದ್ದಾರೆ. ನಾನು ಹಸ್ಬೆಂಡ್ ಜೊತೆ ಬಂದೆ. ಸೋನವರ ಮದುವೆಯಲ್ಲಿ ಸಿಗ್ತೀವಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಫುಲ್ಲು ಪಾರ್ಟಿ ಎಲ್ಲ ಆಯ್ತಾ? ಬರೀ ಗುರಾಯಿಸ್ಕೊಂಡಿದ್ರು. ಬಾಂಬು ರೌಂಡ್ಸ್ ಹೋಗೋಣ. ಅಮ್ಮ ನೋಡಿ ಗಾಯ್ಸ್ ಇವಾಗ ಬಂದವಳೆ ಪಾಪ ಬೀಗ್ರೂಟ ಮುಗಿಸ್ಕೊಂಡು. ಹಿರೇ ಆರತಿ ಬಿಡ್ತಾರೆ ಅಮ್ಮ. ಆರತಿ ಮಾಡ್ರ ಸೌಮ್ಯಕ್ಕಂಗೆ. ಇಲ್ವಾ ನಾನು ನೋಡ್ಕೊಳಕ್ಕೆ ಟೈಮ್ ಸಿಗಲ್ಲ. ಎಲ್ಲ ಸೀರೆಲ್ಲ ಕಿತ್ತೋಗ್ಬಿಟ್ಟೈತೆ ಇದ್ರಿ. ನೋಡಿ ಸ್ಯಾರಿ ಚೆನ್ನಾಗಿತ್ತಲ್ಲ, ವರ್ಕ್ ಎಲ್ಲ ಸಕ್ಕತ್ತಾಗಿ ಬಂದಿತ್ತೆ ಅದು ವರ್ಕ್. ಇದು ಮುಹೂರ್ತಕ್ಕೆ ಇಷ್ಟ ಮಾಡಿಸಿದ್ರೆ ಸಾಕಾಯ್ತು. ಸೀರೆ ಎಲ್ಲ ಡಿಫ್ರೆಂಟಾಗಿತ್ತು. ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳಿ.
ಅಂತ ಹೇಳ್ತಾ ಇದ್ದೀನಿ. ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.